ಹೇಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮೆಟ್ಟಿಲುಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ವಿಷಯಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಮೊದಲಿಗೆ ಸ್ನೇಹಿತರೆ, ಟೈಪ್ಸ್ ಆಫ್ ಸ್ಟೇರ್ಕೇಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೆಟ್ಟಿಲುಗಳಲ್ಲಿ ಇರುವಂತಹ ವಿಧಗಳ ಬಗ್ಗೆ ಮೊದಲನೇದಾಗಿ ಸ್ಟ್ರೇಟ್ ಸ್ಟೇರ್ಕೇಸ್, ಎರಡನೇದು ನೀವು ಇಮೇಜಲ್ಲಿ ಗಮನಿಸ್ಬೋದು ಎಲ್ ಶೇಪಲ್ಲಿ ಕೂಡ ಇನ್ನೊಂದು ಸ್ಟೇರ್ಕೇಸ್ ಕೂಡ ಬರುತ್ತೆ. ಮೂರನೇದಾಗಿ ಸ್ನೇಹಿತರೆ ಯು ಶೇಪ್ಡ್ ಸ್ಟೇರ್ಕೇಸ್. ಯು ಶೇಪ್ಡ್ ಸ್ಟೇರ್ಕೇಸ್ನ ಸಾಮಾನ್ಯವಾಗಿ ನಾವು ಡಾಗ್ ಲೆಗ್ಡ್ ಸ್ಟೇರ್ಕೇಸ್ ಅಂತಲೂ ಕೂಡ ಕರಿತೀವಿ. ಸಾಮಾನ್ಯವಾಗಿ ಎಲ್ಲ ರೆಸಿಡೆನ್ಷಿಯಲ್ ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಗಳಲ್ಲಿ ಇವುಗಳ ನಿರ್ಮಾಣವನ್ನು ನೀವು ನೋಡಿರ್ತೀರಿ. ಅದಾದ ನಂತರ ವಿಂಡೋ ಸ್ಟೇರ್ಕೇಸ್ ಕೂಡ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಸ್ನೇಹಿತರೆ ಸ್ಪೈರಲ್ ಸ್ಟೇರ್ಕೇಸ್. ಸ್ಪೈರಲ್ ಸ್ಟೇರ್ಕೇಸ್ನ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ತುಂಬ ಸ್ಥಳದ ಅವಕಾಶ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ಸ್ಟೇರ್ಕೇಸ್ಗಳ ನಿರ್ಮಾಣವನ್ನು ಮಾಡ್ತಾರೆ. ಅದಾದ ನಂತರ ಕರ್ವ್ಡ್ ಸ್ಟೇರ್ಕೇಸ್. ಕರ್ವ್ಡ್ ಸ್ಟೇರ್ಕೇಸ್ ಬಗ್ಗೆ ಹೇಳಬೇಕಾದ್ರೆ ಮಾಡರ್ನ್ ಡಿಸೈನ್ಗಳಲ್ಲಿ ಈ ರೀತಿಯ ಸ್ಟೇರ್ಕೇಸ್ಗಳ ಬಳಕೆಯನ್ನು ನೀವು ಗಮನಿಸಿರ್ತೀರಿ. ಇನ್ನು ನೆಕ್ಸ್ಟ್ ಒನ್ ಸ್ನೇಹಿತರೆ ಕ್ಯಾಂಟಿಲಿವರ್ ಸ್ಟೇರ್ಕೇಸ್ ಅಂತ ಬರುತ್ತೆ. ಅದಾದ ನಂತರ ಸ್ಪ್ಲಿಟ್ ಸ್ಟೇರ್ಕೇಸ್ ಅಂತ ಬರುತ್ತೆ. ಅದಾದ ನಂತರ ಸಾಮಾನ್ಯವಾಗಿ ನೀವು ಗಮನಿಸಿರುವಂತಹ ಲ್ಯಾಡರ್ಗಳು ಕೂಡ ಬರ್ತವೆ. ನೆಕ್ಸ್ಟ್ ಒನ್ ಸ್ನೇಹಿತರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟೆಕ್ನಿಕಲ್ ಡೀಟೇಲ್ಗಳ ಬಗ್ಗೆ ತಿಳಿತಾ ಹೋಗೋಣ. ಸಾಮಾನ್ಯವಾಗಿ ಸ್ನೇಹಿತರೆ ಒಂದು ಸ್ಟೆಪ್ಪಲ್ಲಿ ಎರಡು ಭಾಗಗಳು ಬರ್ತವೆ. ಮೊದಲನೇದಾಗಿ ರೈಸ್, ಎರಡನೇದು ಟ್ರೆಡ್. ಸ್ನೇಹಿತರೆ ರೈಸ್ ಬಂದು ಆ ಸ್ಟೆಪ್ನ ಎತ್ತರವನ್ನು ಇಂಡಿಕೇಟ್ ಮಾಡ್ತಾ ಹೋದರೆ, ಟ್ರೆಡ್ ಬಂದು ಆ ಸ್ಟೆಪ್ಪಿನ ವಿಡ್ತ್ ಎಷ್ಟಿದೆ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ವಿಷಯ ಏನಂತಂದರೆ ರೈಸ್ ಆಗಿರ್ಬೋದು, ಟ್ರೆಡ್ ಆಗಿರ್ಬೋದು ಯಾವ ರೀತಿಯಾಗಿ ಪ್ರೊವೈಡ್ ಮಾಡಬೇಕು ಅಂತಂದರೆ, ಯಾವುದೇ ವ್ಯಕ್ತಿ ಮೆಟ್ಟಿಲುಗಳನ್ನು ಹತ್ತುವಾಗ ನಿರಾಯಾಸವಾಗಿ ಹತ್ತಬೇಕು. ಹೀಗಾಗಿ 6 ಇಂಚಿಂದ 8 ಇಂಚುಗಳವರೆಗೆ ರೈಸ್ನ ಪ್ರೊವೈಡ್ ಮಾಡಿ. ನಂತರ ಟ್ರೆಡ್ ವಿಷಯಕ್ಕೆ ಬಂದಾಗ ನೋಡಿ 10 ಇಂಚಿಂದ 12 ಇಂಚುಗಳವರೆಗೆ ಟ್ರೆಡ್ನ ನೀವು ಪ್ರೊವೈಡ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೆ ಲ್ಯಾಂಡಿಂಗ್ ವಿಡ್ತ್. ಸ್ನೇಹಿತರೆ ನೀವೇನಾದರೂ ಮೆಟ್ಟಿಲುಗಳನ್ನು ಯು ಶೇಪಲ್ಲಿ ಅಂದರೆ ಡಾಗ್ಲೆಗ್ ಶೇಪಲ್ಲಿ ನೀವು ಮೆಟ್ಟಿಲುಗಳ ನಿರ್ಮಾಣ ಮಾಡ್ತಾ ಇದ್ದರೆ ಲ್ಯಾಂಡಿಂಗ್ ವಿಡ್ತ್ ಬಂದು 6 ಫೀಟ್ 6 ಇಂಚಸ್ ಇಂಟು 3 ಫೀಟ್ ಈ ಒಂದು ಸೈಜಲ್ಲಿ ಪ್ರೊವೈಡ್ ಮಾಡಿ. ಒಂದು ವೇಳೆ ಎಲ್ ಶೇಪಲ್ಲಿ ಏನಾದರೂ ಮೆಟ್ಟಿಲುಗಳ ನಿರ್ಮಾಣವನ್ನು ಮಾಡ್ತಾ ಇದ್ದರೆ ನೋಡಿ 3x3 ಅಥವಾ 2 ಫೀಟ್ 6 ಇಂಚಸ್ ಇಂಟು 2 ಫೀಟ್ 6 ಇಂಚಸ್ ಈ ಒಂದು ಅಳತೆಯಲ್ಲಿ ಲ್ಯಾಂಡಿಂಗ್ನ ಪ್ರೊವೈಡ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೆ ಸ್ಟೇರ್ಕೇಸ್ ವಿಡ್ತ್. ನೋಡಿ ಸಾಮಾನ್ಯವಾಗಿ ಮೆಟ್ಟಿಲುಗಳನ್ನ ಹತ್ತುವಾಗ ಅತ್ಯಂತ ಕಂಫರ್ಟಬಲ್ ಆಗಿ ನಾವು ಹತ್ತಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ಟ್ಯಾಂಡರ್ಡ್ ವಿಡ್ತ್ ಬಂದು ನಮಗೆ 3 ಫೀಟ್. ಸ್ನೇಹಿತರೆ ಈ ಒಂದು ಸ್ಟ್ಯಾಂಡರ್ಡ್ ಸ್ಟೇರ್ಕೇಸ್ ವಿಡ್ತ್ ಏನಿದೆ ಇದು ಬಂದು ನಮಗೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಿಗಾಗಿ ಇರುವಂಥದ್ದು. ಅದೇ ವೇಳೆ ಈಗ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೋಸ್ಕರ ನಾವು 6 ಅಡಿಯಿಂದ 7 ಅಡಿಗಳವರೆಗೆ ನಾವು ಸ್ಟೇರ್ಕೇಸ್ ವಿಡ್ತ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೆ ಹ್ಯಾಂಡ್ರಿಲ್. ಸೊ ಹ್ಯಾಂಡ್ರಿಲ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಇವುಗಳ ಹಿಡ್ಕೊಂಡು ಹತ್ತುವಂಥದ್ದು. ಸ್ನೇಹಿತರೆ ಇವಾಗ ಹ್ಯಾಂಡ್ರಿಲ್ಗಳ ಹೈಟ್ ಎಷ್ಟಿರಬೇಕು ಅಂತಂದರೆ 2.5 ಅಡಿಯಿಂದ 3 ಅಡಿಗಳವರೆಗೆ ನಾವು ಹ್ಯಾಂಡ್ರಿಲ್ಗಳ ಹೈಟನ್ನು ಪ್ರೊವೈಡ್ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೆ ವೇಸ್ಟ್ ಸ್ಲ್ಯಾಬ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ವೇಸ್ಟ್ ಸ್ಲ್ಯಾಬ್ನ ಥಿಕ್ನೆಸ್ ಬಂದು ನಾವು 6 ಇಂಚುಗಳವರೆಗೆ ಪ್ರೊವೈಡ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಂಕ್ರೀಟ್ ಗ್ರೇಡ್ ವಿಷಯಕ್ಕೆ ಬಂದಾಗ ಸ್ನೇಹಿತರೆ 1:2:4 ಈ ಒಂದು ಗ್ರೇಡ್ನ ಕೂಡ ಬಳಕೆ ಮಾಡ್ಬೋದು. ಅದಾದ ನಂತರ 1:1.5:3 M20 ಗ್ರೇಡ್ ಕಾಂಕ್ರೀಟ್ ಗ್ರೇಡ್ ಕೂಡ ನೀವು ಬಳಕೆಯನ್ನು ಮಾಡ್ಬೋದು. ಇಲ್ಲಿ ಸ್ನೇಹಿತರೆ ಆದಷ್ಟು 12 mm ಬಾರ್ಗಳನ್ನು ಬಳಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಒಂದು ಸ್ನೇಹಿತರೆ ಭಾಳ ಇಂಪಾರ್ಟೆಂಟ್ ಆದಂತಹ ಒಂದು ಪಾಯಿಂಟು ಸ್ಟೇರ್ಕೇಸ್ ಸ್ಲೋಪ್. ಸ್ನೇಹಿತರೆ ಸ್ಟೇರ್ಕೇಸ್ ಸ್ಲೋಪ್ಗೆ ಸಂಬಂಧಪಟ್ಟಂತೆ ಒಂದು ಫಾರ್ಮುಲಾ ಕೂಡ ನಾನು ಪ್ರೊವೈಡ್ ಮಾಡಿದ್ದೀನಿ. ಸೊ ಇವಾಗ IS 456 ಅಕಾರ್ಡಿಂಗ್ ಟು ಇದ್ರ ಪ್ರಕಾರ ಹೇಳೋದಾದರೆ 25ರಿಂದ 40 ಡಿಗ್ರಿ ಒಳಗಡೆ ನಿಮಗೆ ಸ್ಟೇರ್ಕೇಸ್ ಸ್ಲೋಪ್ ಇರಬೇಕು. ಒಂದು ಸ್ಟ್ಯಾಂಡರ್ಡ್ ಸ್ಲೋಪ್ ಅಂತ ಹೇಳೋದಾದರೆ 30ರಿಂದ 35 ಒಳಗೆ ಸ್ಟೇರ್ಕೇಸ್ ಸ್ಲೋಪ್ಗಳನ್ನು ನೀವು ಪ್ರೊವೈಡ್ ಮಾಡ್ಬೋದು. ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಅಂತಂದರೆ ಸ್ನೇಹಿತರೆ ಹೆಡ್ರೂಮ್. ಸೊ ಇಲ್ಲಿ ಹೆಡ್ರೂಮ್ನ ಹೈಟ್ ಬಂದು ನಮಗೆ 8 ಅಡಿಗಳವರೆಗೆ ನೀವು ಪ್ರೊವೈಡ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ, ಒಂದು ಕಂಫರ್ಟಬಲ್ ಆಗಿ ನಾವು ಸ್ಟೆಪ್ಸ್ನ ಹತ್ತೋದಕ್ಕೆ. ನೆಕ್ಸ್ಟ್ ಒಂದು ಸ್ನೇಹಿತರೆ ನಾವು ವಾಸ್ತುವಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೀಟೇಲ್ಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ ಮನೆಯ ಒಳಗಡೆ ನಾವು ಮೆಟ್ಟಿಲುಗಳನ್ನ ಕೊಡಬೇಕಾದ್ರೆ ಯಾವ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಂದರೆ ಬಹಳ ಇಂಪಾರ್ಟೆಂಟ್ ಆದಂಥ ದಿಕ್ಕುಗಳು ಅಂತಂದರೆ ಸೌತ್ ಆಗಿರ್ಬೋದು ಸ್ನೇಹಿತರೆ, ವೆಸ್ಟ್ ಆಗಿರ್ಬೋದು ಅಥವಾ ಸೌತ್ ವೆಸ್ಟ್ ಆಗಿರ್ಬೋದು, ಈ ದಿಕ್ಕುಗಳನ್ನು ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಒಂದು ಸ್ನೇಹಿತರೆ ಮೆಟ್ಟಿಲನ್ನ ಹತ್ತುವಂಥ ಸಂದರ್ಭದಲ್ಲಿ ಯಾವ ದಿಕ್ಕಿನಿಂದ ತಿರುಗಿ ಹತ್ತೋದನ್ನು ನಾವು ಮುಂದುವರಿಸಬೇಕು. ಸ್ನೇಹಿತರೆ ಸ್ಟೇರ್ಕೇಸ್ನ ನಾವು ಹತ್ತುವಂಥ ಸಂದರ್ಭದಲ್ಲಿ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಹತ್ತುವ ರೀತಿಯಲ್ಲಿ ನಾವು ಸ್ಟೇರ್ಕೇಸ್ನ ಡಿಸೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೆ ಮೆಟ್ಟಿಲುಗಳ ಸಂಖ್ಯೆ ಎಷ್ಟಿರಬೇಕು ಅಂತ ಹೇಳಿ. ಸ್ನೇಹಿತರೆ ಸಾಮಾನ್ಯವಾಗಿ ವಸ್ತು ಪ್ರಕಾರ ನೋಡೋದಾದರೆ ಬೆಸ ಸಂಖ್ಯೆಯಲ್ಲಿ ನಮಗೆ ಸ್ಟೆಪ್ಸ್ಗಳು ಇರಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಸ್ನೇಹಿತರೆ ಮೆಟ್ಟಿಲುಗಳ ಕೆಳಗಡೆ ನಾವು ಟಾಯ್ಲೆಟ್ನ ಕೊಡ್ಬೋದಾ. ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮೆಟ್ಟಿಲುಗಳ ಕೆಳಗಡೆ ಟಾಯ್ಲೆಟ್ನ ಕೊಡಲಿಕ್ಕೆ ಹೋಗಬೇಡಿ. ಸೊ ಆದಷ್ಟು ಈ ಒಂದು ಸ್ಥಳ ಖಾಲಿಯಾಗಿರಲಿ. ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.